ಸರ್ಕಾರಂತೆ ಸರ್ಕಾರ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ. ನಮಗೆ ಕನಿಷ್ಠ ಈಗ 7-8 ತಿಂಗಳಾಗಿದೆ. ನಮಗೆ ಸುಮಾರು 1980ರಿಂದ 50 ರೂಪಾಯಿ ಅಂತ ಹಿಡ್ಕೊಂಡ 100 ರೂಪಾಯಿ ಆಯಿತು, 100 ಆಯಿತು, 400 ಆಯಿತು, 500, 600, ಈಗ 1400ವರೆಗೆ ಮುಟ್ಟ್ಯದ. ಈಗ ಕನಿಷ್ಠ ಏನಿಲ್ಲ ಅಂದ್ರೆ 30-35-40 ವರ್ಷದಿಂದ ಹೊಂಟದ. ಆದರೆ ಈಗ ಸುಮಾರು ಒಂದು 5-6 ತಿಂಗಳಿಂದ ಯಾವುದೇ ಪಿಂಚಣಿಗಳು ಬರ್ತಾ ಇಲ್ಲ. ನಮಗೆ ಭಾಳ ಕಷ್ಟ ಆಗಿದೆ. ಇವು ಪಿಂಚಣಿದಾರರು ನಮಗೆ ಮನವಿ, ನಾವು ತಾಲೂಕಾ ಬಿಟ್ಟು ಜಿಲ್ಲಾಗೆ ಬಂದಿದ್ದೆವು. ಜಿಲ್ಲೆಯಲ್ಲಿ ನಮ್ಮ ಯಾವ ಮನವಿ ಮಾಡಬೇಕಂತ ನಾವು ಕೇಳಿಕೊಂಡು ರೊಕ್ಕ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂಬೋದು ತಹಶೀಲ್ ಆಫೀಸ್ಗೆ ಹೋಗಿದ್ದೇವೆ ರೀ. ಅವ್ರೇನಂದ್ರು ಬರ್ತಾವ್ರಿ, ಈಗ ಇನ್ನೊಂದು 4 ದಿನಕ್ಕೆ ಬರ್ತಾವ ಅಂತ ಹೇಳಿದ್ರು. ನಾವು ತಿರುಗಿ ಸೋತ್ ಕೇಸಿ ಕುಂತಿದ್ದೆವು. ಇವರಿಗೆ ಒಂದು ಸಾರಿ ಅಂದಿದ್ದೇವೆ, ನಡ್ರಪ್ಪ ಎಲ್ಲರೂ ಹೋಗಾರಿ, ದೊಡ್ಡ ತಹಶೀಲ್ಗೆ ಹೋಗಿ ಮಾತಾಡಾರಿ. ನಾವೇನು ಬಡವರು ಸಾಯ್ಬೇಕಾ? ನಾವು ಅದ್ರ ಮೇಲೆ ಉಪಜೀವನ ನಡೆದ ನಮ್ಗೆ. ನಾವು ಅದ್ರ ಮೇಲೆ ಬದುಕೋರು, ಅದ್ರ ಮೇಲೆ ಕಾಸೋರು. ಈಗ ಗಂಡಸತ್ತು ರಂಡು ಮುಂಡೆಯವರು ನಾವು ಯಾಕಡೆ ಹೋಗಿ ಸಾಯ್ಬೇಕು ಈಗ ಹೇಳ್ರಿ. ಮತ್ರಿ ಸರ್, ಈಗ 5-6-7 ತಿಂಗಳಾಯ್ತು ರೀ ನಮ್ಗೆ ದುಡ್ಡು ಬರಲ್ಲ ರೀ ಸರ್. ನಮ್ಗೇನು ಹೊಲ ಇಲ್ಲ, ಏನಿಲ್ಲ, ದಿನ ಮಾಡಿದ್ರೆ ಹೊಟ್ಟೆ ತುಂಬ್ತದ್ರಿ ಸರ್. ಮತ್ತು ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುಮಾರು ಸಾವಿರಾರು ಜನ ಯಾರು ವಿಧವೆಯರು, ಅಂಗವಿಕಲರು, ಏನು ವಯಸ್ಸಾದಂಥ ಅರ್ಹರು ಕೂಡ ಇವತ್ತು ಜಿಲ್ಲಾ ಆಡಳಿತಕ್ಕೆ ಬಂದು ನಾವೇನು ಆಗ್ರಹ ಮಾಡ್ಲತ್ತೀವಿ ಅಂತಂದ್ರೆ, ಇವತ್ತು ವೃದ್ಧಾಪ್ಯ ವೇತನ ಅಂತಂದ್ರೆ ಅವ್ರಿಗೆ ವಯಸ್ಸಾಗಿರ್ತದ, ಅವರಿಗೆ ಆದಾಯ ಪ್ರಮಾಣ ಪತ್ರ ಕೇಳತ್ತಾರ ಅಧಿಕಾರಿಗಳು. ಇವತ್ತು ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಅದ್ರ ಹೆಸರೇ ವೃದ್ಧಾಪ್ಯ ವೇತನ ಅದ. ಅಂದ್ರೆ ವಯಸ್ಸಾದ್ಮೇಲೆ ಅವ್ರಿಗೆ ಮಾಶಾಸನ ಕೊಡಬೇಕು. ಆ ವಯಸ್ಸಾದ್ಮೇಲೆ ಸರ್ಕಾರ ಮಾಶಾಸನ ಕೊಡ್ಲತ್ತಂದ್ರೆ ಅವ್ರಿಗೆ ಆದಾಯ ಪ್ರಮಾಣ ಪತ್ರ ಯಾಕೆ ಕೇಳ್ತೀರಿ? ಆದಾಯ ಪ್ರಮಾಣ ಪತ್ರ ಅವ್ರಿಗೆ ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಾವು ಬಲವಾಗಿ ಸರ್ಕಾರಕ್ಕೆ ಖಂಡನೆಯನ್ನು ಮಾಡ್ಲತ್ತೀವಿ. ಇನ್ನೊಂದು ವಿಶೇಷವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಏನು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು ಸಂಪೂರ್ಣವಾಗಿ ಇವತ್ತು ದಾರಿ ತಪ್ಪ್ಯವ. ಯಾಕಂತ ಕೇಳಿದಾಗ ಯಾರು ವಯಸ್ಸಾದವರ, ಯಾರು ಹ್ಯಾಂಡಿಕ್ಯಾಪ್ಟರ, ಯಾರಿಗೆ ಕೈ ಇಲ್ಲ, ಯಾರಿಗೆ ಕಾಲಿಲ್ಲ, ಯಾರಿಗೆ ಕಣ್ಣಿಲ್ಲ ಅಂಥವ್ರಿಗೆ ಇವತ್ತು ಮಾಶಾಸನಗಳು ಬರ್ತಾ ಇಲ್ಲ. ನಮ್ಗೆ ಭಾಳ ನೋವು ಅನ್ನಿಸ್ತದ. ಯಾಕಂತ ಕೇಳಿದಾಗ ಯಾರಿಗೆ ಕೈ ಅವ ಅವ್ರಿಗೆ ಕೈ ಇಲ್ಲ ಅಂತೇಳಿ ಮಾಶಾಸನಗಳು ಹೊಂಟವ, ಯಾರಿಗೆ ಕಾಲವ ಅವ್ರಿಗೆ ಕಾಲಿಲ್ಲ ಅಂತಗಳು ಮಾಶಾಸನಗಳು ಹೊಂಟವ, ಯಾರಿಗೆ ಗಂಡಿಲ್ಲ ಅವರಿಗೆ ಗಂಡು ಸತ್ತಾನಂತೇಳಿ ಮಾಶಾಸನಗಳು ಹೊಂಟವ. ಇದಕ್ಕೆ ಅಧಿಕಾರಿಗಳಾದಂಥ ತಾವುಗಳು ಏನು ಮಾಡ್ಲತ್ತೀರಿ? ಇವತ್ತು ಯಾರು ಅಪ್ಲಿಕೇಶನ್ ಹಾಕಿರ್ತಾರ ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕು. ನಿಮ್ಮಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅದ, ನಿಮ್ಮಲ್ಲಿ ಆಡಳಿತ ವ್ಯವಸ್ಥೆ ಅದ. ಪ್ರತಿಯೊಂದು ಹಳ್ಳಿದಾಗೂ ಕೂಡ ನಿಮ್ಮ ಸಿಬ್ಬಂದಿಗಳಾರ, ಅವ್ರೇನು ಹಗಲತ್ತೆ ನಿದ್ದೆ ಮಾಡ್ಲತ್ತಾರೇನು? ಯಾವ ಅಪ್ಲಿಕೇಶನ್ ಬಂದಿರ್ತದ ಅವ್ರು ಪರಿಶೀಲನೆ ಮಾಡಬೇಕು. ಇವ್ರಿಗೇನು ಗಂಡ ಸತ್ತಾರ, ಇವ್ರಿಗೇನು ವಯಸ್ಸಾಗ್ಯದ, ಇವ್ರಿಗೇನು ಕೈ ಇಲ್ಲ ಕಾಲಿಲ್ಲ ಅಂತೇಳಿ ನೀವು ಪರಿಶೀಲನೆ ಮಾಡಿ ಇವತ್ತು ಆಯ್ಕೆ ಮಾಡಿದ್ರಿ ಅಂತಂದ್ರೆ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ, ದಿಕ್ಕು ತಪ್ಪದವರಿಗೆ, ನಿರ್ಗತಿಕರಿಗೆ, ಬಡವರಿಗೆ ಅವು ಮನೆಗೆ ಹೋಗಿ ಮುಟ್ಲಕ್ಕ ಸಾಧ್ಯ ಆಗ್ತಾವ. ಇವತ್ತು ಈ ಮಾಶಾಸನಗಳಿಂದ ಅನೇಕ ಕುಟುಂಬಗಳು ಇವತ್ತು ಚಿಂತೆಗೀಡಾಗ್ಯವ. ವಯಸ್ಸಾದಂಥವ್ರು ಚಹಾ ಕುಡಿಲಕ್ಕೂ ಕೂಡ ಮೋಜದ್ ನಗರ. ಅದಕ್ಕೆ ನಾವು ಇವತ್ತಿನ ದಿವಸ ಜಿಲ್ಲಾಡಳಿತಕ್ಕೆ ಏನು ಆಗ್ರಹ ಮಾಡತ್ತೀವಿ ಅಂತಂದ್ರೆ, ಈಗಾಗಲೇ 3-4-5-6 ತಿಂಗಳಿಂದ ಮಾಶಾಸನ ಏನು ಹೊಂಟಿಲ್ಲಲ್ಲ, ಆ ಅಪ್ಲಿಕೇಶನ್ಗಳು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಏನಂದ್ರೆ ಇವ್ರಿಗೆ ಯಾಕೆ ಬಂದಾಗ್ಯವ, ಇವ್ರಿಗೇನು ಗಂಡು ಸತ್ತನ, ಇವ್ರಿಗೇನು ಹ್ಯಾಂಡಿಕ್ಯಾಪ್ಟ್ ಕೈ ಇಲ್ಲ ಕಾಲಿಲ್ಲ ವಯಸ್ಸಾಗ್ಯದ ಅಂತೇಳಿ ನಾವು ಸರ್ವೆ ಮಾಡಿದ ಪ್ರಕಾರ ಸುಮಾರು ಹಳ್ಳಿಗಳದಾಗ ವಯಸ್ಸಾದಂಥವ್ರಿಗೆ ರೊಕ್ಕ ಹೊಂಟಿಲ್ಲ, ಗಂಡು ಸತ್ತಂಥವ್ರಿಗೆ ರೊಕ್ಕ ಹೊಂಟಿಲ್ಲ, ಅಂಗವಿಕಲರಿದ್ದಂಥವ್ರಿಗೆ ರೊಕ್ಕ ಹೊಂಟಿಲ್ಲ. ಅದಕ್ಕೆ ಜಿಲ್ಲಾಡಳಿತ ಮೂಲಕ ನಾವೇನು ಆಗ್ರಹ ಮಾಡ್ತೀವಿ ತಮ್ಮ ಮಾಧ್ಯಮಗಳ ಮೂಲಕ ಅಂತಂದ್ರೆ ಏನು ಮಾಶಾಸನ ವಿಶೇಷ ಶಿಬಿರಗಳನ್ನು ಗ್ರಾಮ ಪಂಚಾಯತಿ ಪ್ರತಿಯೊಂದು ವಾರ್ಡ್ಗಳಲ್ಲಿ, ಪುರಸಭೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ನೀವು ಏನು ಆ ಒಂದು ಸಭೆಗಳನ್ನು ಮಾಡಿ ಸ್ಥಳದಲ್ಲಿಯೇ ಮಾಶಾಸನ ಮಂಜೂರಾತಿ ಪತ್ರ ಕೊಡಬೇಕು. ನೀವು 2,000 ರೂಪಾಯಿ ಹಾಕ್ಲತ್ತೀರಿ, ನಾವು ಕೇಳತ್ತಿಲ್ಲ. ಏನು ಗೃಹಲಕ್ಷ್ಮಿ ಅಂತೇಳಿ ಮನೆಗೆ 2,000 ರೂಪಾಯಿ ಹಾಕ್ಲತ್ತೀರಿ, ಹೊಲ ಇದ್ದವ್ರಿಗೆ ಹಾಕ್ಲತ್ತೀರಿ, ರೊಕ್ಕ ಇದ್ದವ್ರಿಗೆ ಹಾಕ್ಲತ್ತೀರಿ, ಬಡವ್ರಿಗೆ ಹಾಕ್ಲತ್ತೀರಿ. ಅವ್ರ ರೊಕ್ಕ ನಾವು ಕೇಳಿಲ್ಲ, ಅದನ್ನು ಕೂಡ ನೀವು ಹಾಕ್ಲತ್ತೀರಿ. ಸರ್ಕಾರ ಇವತ್ತು ಜಾರಿಗೆ ಮಾಡಿದಂಥ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಇವತ್ತು ದಿಕ್ಕು ತಪ್ಪಲತ್ತದ, ದಾರಿ ತಪ್ಪಲತ್ತದ. ಈ ಯೋಜನೆ
ಏನು ಅರ್ಹರಿಗೆ ಮುಟ್ಟಬೇಕಾದ್ರೆ ನೀವು ವಿಶೇಷ ಕಾಳಜಿ ವಹಿಸಿ ಮಾಶಾಸನ ಶಿಬಿರಗಳನ್ನು ಆಯೋಜನೆ ಮಾಡಬೇಕು. ಸ್ಥಳದಲ್ಲಿ ಏನು ಮಂಜೂರಾತಿ ಪ್ರಮಾಣ ಪತ್ರ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನಾವು ಬೆಂಗಳೂರು ತನಕ ಕೂಡ ಹೋಲಕ್ಕ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿದರು ಮೇನು ಪಿಂಚಣಿ ಯೋಜನೆಯ ಏನು ವಂಚಿತರೆಲ್ಲ ನಾವು ತಯಾರಾಗಿದ್ದೀವಿ ಅಂತೇಳಿ ಈ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಮಾರುತಿ ಗಂಜಗಿರಿ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ಮುಖಂಡರು.